ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಸಿಬಿ ಫ್ರಾಂಚೈಸಿಗೆ ಈಗ ಸಂಕಷ್ಟ ಎದುರಾಗಿದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಸೇರಿ 4 ಅರೆಸ್ಟ್ ಮಾಡಲಾಗಿದೆ. ಮಾರ್ಕೆಟಿಂಗ್ ಹೆಡ್ ನಿಖಿಲ್, ಡಿಎನ್ಎ ಮ್ಯಾನೇಜರ್ ಕಿರಣ್ ಸುಮಂತ್, ಸುನಿಲ್ ಮ್ಯಾಥ್ಯೂ ಅರೆಸ್ಟ್ ಆಗಿದ್ದಾರೆ. 4 ಅರೆಸ್ಟ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ಪರಾರಿಯಾಗಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ, ಡಿಎನ್ಎ ಎಂಟರ್ಟೈನ್ಮೆಂಟ್ ಇದರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈಗ ಆರ್ಸಿಬಿ ಹಾಗೂ ಡಿಎನ್ಎ ಎಂಟರ್ಟೈನ್ಮೆಂಟ್ ಇದರ ಮೇಲೆ ಕ್ರಮವೂ ಕೂಡ ಆಗಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ 3 ಜನರನ್ನ, ಡಿಎನ್ಎ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ 2 ಅರೆಸ್ಟ್ ಮಾಡಲಾಗಿದೆ. ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಅವರನ್ನ ಹುಡುಕುವಂಥ ಪ್ರಯತ್ನ ಆಗ್ತಾ ಇದೆ. ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ, ಡಿಎನ್ಎ ಎಂಟರ್ಟೈನ್ಮೆಂಟ್ ಇಷ್ಟು ಜನರ ಪಾತ್ರ ಇದೆ. ಹೀಗಾಗಿ ಎಫ್ಐಆರ್ ದಾಖಲಾಗಿತ್ತು. ಈ ಪೈಕಿ 5 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆರ್ಸಿಬಿಗೆ ಸಂಬಂಧಪಟ್ಟ ಹಾಗೆ 3 ಜನ, ಡಿಎನ್ಎಗೆ ಸಂಬಂಧಪಟ್ಟ ಹಾಗೆ 2, ಕೆಎಸ್ಸಿಎಗೆ ಸಂಬಂಧಪಟ್ಟ ಹಾಗೆ ಸೆಕ್ರೆಟರಿ ಕೂಡ ಇಲ್ಲವಂತೆ, ಖಜಾಂಚಿ ಕೂಡ ಇಲ್ಲವಂತೆ, ನಾಪತ್ತೆಯಾಗಿದ್ದಾರೆ. ಅವ್ರನ್ನ ಹುಡುಕೋ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಇಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯಾಕೆ ಪರ್ಮಿಷನ್ ಇಲ್ಲದೆ, ಪೊಲೀಸರ ಅನುಮತಿ ಇಲ್ಲದೆ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ರು. ಆರ್ಸಿಬಿ ಗೆದ್ದ ತಕ್ಷಣವೇ ನಾಳೆ ವಿಜಯ ಯಾತ್ರೆ ಇರುತ್ತೆ, ನಾಳೆ ಸಂಭ್ರಮಾಚರಣೆ ಇರುತ್ತೆ. ಇನ್ನು ಪೊಲೀಸರು ಅನುಮತಿ ಕೊಟ್ಟಿಲ್ಲ, ಇನ್ನೂ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಅದಕ್ಕೂ ಮುಂಚಿತವಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು. ತಮ್ಮ ಅಫಿಷಿಯಲ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸೋದಕ್ಕೆ ಶುರು ಮಾಡಿದ್ರು. ಪ್ರೊಸೆಷನ್ ಇರುತ್ತೆ, ಆರ್ಸಿಬಿ ತಂಡದ ಆಟಗಾರರನ್ನು ನೋಡ್ಬೋದು, ಆ ಕಪ್ಪನ್ನು ಕಣ್ತುಂಬಿಕೊಳ್ಬೋದು. ಇದೇ 4 ಜನ ಈಗ ಅರೆಸ್ಟ್ ಆಗಿರುವಂಥವರು. ನಿಖಿಲ್ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್, ಕಿರಣ್ ಡಿಎನ್ಎ ಮ್ಯಾನೇಜರ್, ಅದರ ಜೊತೆಗೆ ಸುನಿಲ್ ಮ್ಯಾಥ್ಯೂ ಅಂತ ಒಬ್ಬರು, ಒಟ್ಟು 4 ಜನ. ಡಿಎನ್ಎ ನಿರ್ದೇಶಕ, ಉಪಾಧ್ಯಕ್ಷ ಈ ಸುನಿಲ್ ಮ್ಯಾಥ್ಯೂ. ಒಟ್ಟು 4 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ನಡೆಸ್ತಾ ಇದ್ದಾರೆ. ಡಿಎನ್ಎ ಎಂಟರ್ಟೈನ್ಮೆಂಟ್ ಅನ್ನೋದು ನಿನ್ನೆ ಇಡೀ ಆ ಪ್ರೋಗ್ರಾಮ್ ಏನಾಯಿತು ಮೊನ್ನೆ, ಅದರ ಇವೆಂಟ್ ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ತಾ ಇದ್ದಿದ್ದು ಇವರೇ. ಇನ್ನು ಸುಮಂತ್ ಅಂತೇಳಿ ಬಂಧಿತರಾದಂಥವರು, ಅವರು ಕೂಡ ಡಿಎನ್ಎಗೆ ಸಂಬಂಧಪಟ್ಟ ಹಾಗೆ. ಇನ್ನು ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ, ಇವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 4 ಜನರನ್ನು ಬಂಧಿಸಲಾಗಿದೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಇದನ್ನು ಮೊನ್ನೆನೇ ಮಾಡಬೇಕಾಗಿತ್ತು. ಇಷ್ಟು ಡಿಲೇ ಮಾಡಿದ್ದು ಯಾಕೆ ಅಂದರೆ ಸುಮ್ಮನಾಗ್ತಾರೆ ಅಂತ. ಸುಮ್ಮನಾಗ್ಬಿಡ್ತಾರೆ, ಎಲ್ಲನೂ ಸರಿ ಹೋಗುತ್ತೆ, ಒಂದು ದಿನ ಹೀಟಪ್ ಆಗುತ್ತೆ, ಆ ನಂತರ ಎಲ್ಲನೂ ಸರಿ ಹೋಗುತ್ತೆ. ಆದರೆ ಆ 11 ಜನ ಪ್ರಾಣ ಕಳ್ಕೊಂಡ್ರಲ್ಲ, ಆ ಮನೆಯವರ ಆಕ್ರಂದನ ಎಷ್ಟಿತ್ತು ಅಂತ ಹೇಳಿದ್ರೆ ಇಷ್ಟು ಜನ ಮಾತ್ರ ಅಲ್ಲ, ಇನ್ನೂ ಸರ್ಕಾರದಿಂದ ಒಂದಷ್ಟು ಜನ ಭಾಗಿಯಾಗಿಯವರವರು ಇದ್ದಾರೆ. ಅವರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಕೇವಲ ಇಷ್ಟು ಜನರಿಗೆ ಮಾತ್ರ ಅಲ್ಲ, ಯಾರೆಲ್ಲ ಕಾರಣೀಭೂತರಿದ್ದಾರೋ ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.